ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಎವಿ ಕೆಮಿಸ್ಟ್ರಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ ಮೇಲೆ 2014 ಇಂದ 2023 ತನ ರಿಪೀಟೆಡ್ ಕ್ವಶನ್ಸ್ ಯಾವನ್ನ ಕೇಳಿದಾರೆ ಅಂತ ನಾವು ಡಿಸ್ಕಷನ್ ಮಾಡೋಣ. ಅಂಡ್ ದಿಸ್ ವಿಡಿಯೋ ಕಂಟೇನ್ಸ್ ಥಿಯರಿ ಬೇಸ್ಡ್ ಕ್ವಶನ್ಸ್ ಫ್ರಮ್ 2014 ಟು 2023. ಇದರಲ್ಲಿ ಏನು 3 ಮಾರ್ಕ್ಸ್ ಕ್ವಶನ್ಸ್ ಬರ್ತಾವಲ್ಲ, ಲೈಕ್ ಕನ್ಸ್ಟ್ರಕ್ಷನ್ ಅಂಡ್ ವರ್ಕಿಂಗ್ ಆಫ್ ಡಿನಿಯಲ್ ಸೆಲ್, construction and working of standard hydrogen electrode, as well as numerical problems based on this chapter. I have already made separate videos based on those concepts. You just go through my channel, and I will also mention in the description box. You just go through those videos. You will get a clear idea about a 3 marks question. So ಇವತ್ತಿನ ವಿಡಿಯೋದಲ್ಲಿ ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ದೊಳಗಡೆ ಥಿಯರಿ ಬೇಸ್ಡ್ ಕ್ವಶನ್ಸ್ ಯಾವ ತರ ಲಾಸ್ಟ್ ಇಯರ್ ತನಕ ಕೇಳಿದಾರೆ ಮತ್ತು ಯಾವ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾ, ಸೊ ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ, ಈಗ ನೋಡೋಣ. ಸೊ ಕ್ವಶನ್ಸ್ ಯಾವ ತರ ಬರ್ಬೋದು ನೋಡ್ರಿ. ವಾಟ್ ಈಸ್ ಮೋಲಾರ್ ಕಂಡಕ್ಟಿವಿಟಿ and write its SI unit, and how does molar conductivity varies with dilution. ನೋಡ್ರಿ, ಇಲ್ಲಿ 1 ಮಾರ್ಕ್ ಕ್ವಶನ್ ಅನ್ನು ಫ್ರೇಮ್ ಮಾಡಬಹುದಾ, 2 ಮಾರ್ಕ್ಸ್ ಕ್ವಶನ್ ಫ್ರೇಮ್ ಮಾಡಬಹುದಾ, ಫಾರ್ಮುಲಾನು ಕೇಳಬಹುದಾ. ಸೊ ಯಾವ ತರ ಆನ್ಸರ್ ಮಾಡೋದು ನೋಡ್ರಿ. ಫಸ್ಟ್ ಒನ್, ಮೋಲಾರ್ ಕಂಡಕ್ಟಿವಿಟಿ ಅಂದ್ರೆ ಏನು? ಮೋಲಾರ್ ಅಂದ್ರೆ ಕಾನ್ಸಂಟ್ರೇಷನ್. ಓಕೆ, ಮೋಲಾರ್ ಕಂಡಕ್ಟಿವಿಟಿ ಅಂತಂದ್ರೆ ದ ಕಂಡಕ್ಟಿವಿಟಿ ಡ್ಯೂ ಟು ಆಲ್ ದ ಅಯಾನ್ಸ್, ದ ಕಂಡಕ್ಟಿವಿಟಿ due to all the ions produced from 1 mole of electrolytic solution, is called as molar conductivity. And this molar conductivity is denoted by lambda m. ಈ ತರನು ಬರೀತಾರೆ lambda m, or this is also written like this. ಇದು lambda m ಅಂತ ಕರೀತಾರೆ. ಓಕೆ, ಸೊ ಇದು ನಮಗೆ ಗೊತ್ತಿರಬೇಕು. ಏನ್ ನೋಡ್ರಿ, the conductivity due to all the ions produced from 1 mole of electrolytic solution. 1 mole of electrolyte ನಿಂದ ಎಷ್ಟು ಕಂಡಕ್ಟಿವಿಟಿ ಬರ್ತದಲ್ಲ ಅದನ್ನ ಮೋಲಾರ್ ಕಂಡಕ್ಟಿವಿಟಿ ಅಂತ ಕರೀತಾರೆ. ಓಕೆ, ಅಂಡ್ ಮೋಲಾರ್ ಕಂಡಕ್ಟಿವಿಟಿ ಮ್ಯಾಥಮೆಟಿಕಲಿ ಯಾವ ತರ ಬರೀಬಹುದು ನೋಡ್ರಿ. lambda m is directly proportional to k divided by c, and its SI unit ಏನ್ ಬರ್ತದೆ ಅಂತಂದ್ರ Siemens meter square per mole, right? This is the SI unit. SI unit of molar conductivity is Siemens meter square per mole, or Siemens ಅಂದ್ರೂ ಒಂದ, per ohm ಅಂದ್ರೂ ಒಂದ್ರೆ per ohm meter square per mole. ಈ ತರನು ಬರೀಬಹುದು. ಓಕೆ, ಸೊ ದಿಸ್ ಇಸ್ ದ SI unit of corresponding molar conductivity. ಇದನ್ನ ನಿಮ್ಮ ಥಿಯರಿ ಎಕ್ಸಾಮಿನೇಷನ್ ಒಳಗಡೆ ಪ್ರಾಬ್ಲಮ್ಸ್ ಅನ್ನು ಕೇಳ್ತಾರೆ. ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬೇಕಾದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡ್ಕೊಳಕ್ಬೇಕು ನೋಡ್ರಿ. ಟು ಕ್ಯಾಲ್ಕುಲೇಟ್ ಮೋಲಾರ್ ಕಂಡಕ್ಟಿವಿಟಿ ವಿ ಹ್ಯಾವ್ ಟು ಯೂಸ್ ದ ಫಾರ್ಮುಲಾ K into 1000 ಡಿವೈಡೆಡ್ ಬೈ C. ಓಕೆ, ಇದು ಫಾರ್ಮುಲಾ ಗೊತ್ತಿರಬೇಕು. ಇಲ್ಲಿ ಯೂನಿಟ್ ಏನ್ ಬರ್ತದೆ ಅಂತಂದ್ರೆ ಸಿಮನ್ಸ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮೋಲ್ ಅಂತ ಬರ್ತದೆ. ಓಕೆ, ಈ ಫಾರ್ಮುಲಾ ಯಾವಾಗ ಯೂಸ್ ಮಾಡ್ಬೇಕು ನೋಡ್ರಿ. ದಿಸ್ ಫಾರ್ಮುಲಾ ಇಸ್ ಯೂಸ್ಡ್ ವೆನ್ ಕಂಡಕ್ಟಿವಿಟಿ, K ಅಂದ್ರೆ ಕಂಡಕ್ಟಿವಿಟಿ, when conductivity is given in terms of Siemens per centimeter. ಕಂಡಕ್ಟಿವಿಟಿಯನ್ನ ಸಿಮನ್ಸ್ ಪರ್ ಸೆಂಟಿಮೀಟರ್ ಒಳಗೆ ಕೊಟ್ಟ ಯೂಸ್ ಮಾಡ್ಕೊಳಕ್ಬೇಕ. ಇಲ್ಲಿ ಟರ್ಮ್ಸ್ ಹೇಳ್ತಾನೆ ನೋಡ್ರಿ. ಲ್ಯಾಂಬ್ಡಾ ಎಂ ಅಂದ್ರೆ ಏನು? ಲ್ಯಾಂಬ್ಡಾ ಎಂ ಇಸ್ ಕಾಲ್ಡ್ ಆಸ್ ಮೋಲಾರ್ ಕಂಡಕ್ಟಿವಿಟಿ. ಕೆ ಅಂತಂದ್ರ ಕಂಡಕ್ಟಿವಿಟಿ, ವೇರ್ ಕೆ ಇಸ್ ಕಾಲ್ಡ್ ಆಸ್ ಕಂಡಕ್ಟಿವಿಟಿ. ಹಂಗಾರ ಸಿ ಅಂತ ಏನಪ್ಪಾ ಅಂತಂದ್ರ ಕಾನ್ಸಂಟ್ರೇಷನ್. ಸೊ ವೇರ್ ಕಾನ್ಸಂಟ್ರೇಷನ್ ಯಾವ ಟರ್ಮ್ ಯೂಸ್ ಮಾಡ್ತಾರ ಅಂದ್ರೆ ಇಲ್ಲಿ ಮೊಲಾರಿಟಿ. ಓಕೆ, ಈಗ ಈ ಫಾರ್ಮುಲಾ ನೋಡ್ರಿ. ಮೋಲಾರ್ ಕಂಡಕ್ಟಿವಿಟಿ ಅಂಡ್ ಕಾನ್ಸಂಟ್ರೇಷನ್ ಬೋತ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್. ಎರಡು ಇನ್ವರ್ಸ್ಲಿ ರಿಲೇಟೆಡ್ ಇದ್ದಾಗ ಕಾನ್ಸಂಟ್ರೇಷನ್ ಹೆಚ್ಚಾಯ್ತು ಅಂತ ತಿಳ್ಕೊರಿ. ಸೊ ಆಸ್ ಕಾನ್ಸಂಟ್ರೇಷನ್ ಇನ್ಕ್ರೀಸಸ್ ಮೋಲಾರ್ ಕಂಡಕ್ಟಿವಿಟಿ ಡಿಕ್ರೀಸಸ್. ಹಂಗಾರ ಕಾನ್ಸಂಟ್ರೇಷನ್ ಹೆಚ್ಚಾತಂದ್ರ ಮೋಲಾರ್ ಕಂಡಕ್ಟಿವಿಟಿ ಕಡಿಮೆ ಆಗ್ತದೆ ಅಂದಂಗ. ಹಂಗಾರ ಥರ್ಡ್ ಕ್ವಶನ್ ನೋಡ್ರಿ. ಹೌ ಡಸ್ ಮೋಲಾರ್ ಕಂಡಕ್ಟಿವಿಟಿ ವೇರೀಸ್ ವಿತ್ ಡೈಲ್ಯೂಷನ್? ನೋಡ್ರಿ, ಡೈಲ್ಯೂಷನ್ ಅಂತಂದ್ರೆ ಏನ್ ಮಾಡ್ತೀವಿ ನಾವಿಲ್ಲಿ, ಕಾನ್ಸಂಟ್ರೇಷನ್ ಡಿಕ್ರೀಸ್ ಮಾಡ್ಕೊತ ಹೋಗ್ತೀವಿ. ಡೈಲ್ಯೂಷನ್ ಇನ್ಕ್ರೀಸ್ ಆಗಕೈತಪ್ಪ ಅಂತಂದ್ರ ದ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಡಿಕ್ರೀಸಸ್. ಓಕೆ, ಡೈಲ್ಯೂಷನ್ ಹೆಚ್ಚಾದಂಗ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತದೆ. ಹಂಗಾರ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಯ್ತಂದ್ರೆ ಏನ್ ಹೆಚ್ಚಾಗ್ತದ್ರಿ? ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸಸ್. ಸೊ ಆಸ್ ಡೈಲ್ಯೂಷನ್ ಇನ್ಕ್ರೀಸಸ್, ಕಾನ್ಸಂಟ್ರೇಷನ್ ಡಿಕ್ರೀಸಸ್, ಅಂಡ್ ಆಟೋಮೆಟಿಕಲಿ ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸಸ್. ಇದು ನೆನಪಿರಾಕ್ಬೇಕ್ರೆ. ಹೌ ಡಸ್ ಮೋಲಾರ್ ಕಂಡಕ್ಟಿವಿಟಿ ವೇರೀಸ್ ವಿತ್ ಡೈಲ್ಯೂಷನ್ ಅಂದಾಗ, ಡೈಲ್ಯೂಷನ್ ಹೆಚ್ಚಾಯ್ತಂದ್ರೆ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತದೆ, ಕಾನ್ಸಂಟ್ರೇಷನ್ ಕಡಿಮೆ ಆಗ್ತದ್ರೆ ಮೋಲಾರ್ ಕಂಡಕ್ಟಿವಿಟಿ ಹೆಚ್ಚಾಗ್ತದೆ. ಹಂಗಾರ ಕಂಡಕ್ಟಿವಿಟಿ ಏನಾಗ್ತದ್ರಿ? ಕಡಿಮೆ ಆಗ್ತದೆ. ಓಕೆ,
ದೀಸ್ ಆರ್ ದ ಆನ್ಸರ್ ಫಾರ್ ದೀಸ್ ಕ್ವಶನ್ಸ್. ಎಷ್ಟು ಸಿಂಪಲ್ ಇರ್ತಾವ, ಕರೆಕ್ಟ್ ಆಗಿ ನೀವು ಪಾಯಿಂಟ್ಸ್ ಬರೋದ್ರೆ ತಿಳ್ಕೊರಿ, ನಿಮಗೆ ಫುಲ್ ಮಾರ್ಕ್ಸ್ ಸಿಗ್ತಾವ. ನಾವು ನೆಕ್ಸ್ಟ್ ಕ್ವಶನ್ ಯಾವ ತರ ಬರ್ಬೋದು ನೋಡ್ರಿ, ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ದೊಳಗಡೆ ವಾಟ್ ಆರ್ ಸೆಕೆಂಡರಿ ಸೆಲ್ಸ್ ಆರ್ ಬ್ಯಾಟ್ರೀಸ್, ಗಿವ್ ಅನ್ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಆಮೇಲೆ ಮತ್ತೊಂದು ವಾಟ್ ಆರ್ ಫ್ಯೂಯಲ್ ಸೆಲ್ಸ್, ಗಿವ್ ಅನ್ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ನೋಡ್ರಿ, ಸೆಕೆಂಡರಿ ಸೆಲ್ ಅಂತಾನು ಕರಿಬಹುದು ಅಥವಾ ಸೆಕೆಂಡರಿ ಬ್ಯಾಟ್ರಿ ಅಂತಾನು ಕರಿಬಹುದು. ನೆನಪಿರ್ಲ್ರಿ, ಸೆಕೆಂಡರಿ ಸೆಲ್ಸ್ ಅಂದ್ರ ದೀಸ್ ಆರ್ ದ ಸೆಲ್ಸ್ ವಿಚ್ ಕ್ಯಾನ್ ಬಿ ರೀಚಾರ್ಜ್ಡ್ ಅಂಡ್ ರೀಯೂಸ್ಡ್ ಫಾರ್ ಅ ಲಾಂಗ್ ಟೈಮ್. ನಾವು ರೀಚಾರ್ಜ್ ಮಾಡಬಹುದು, ರೀಯೂಸ್ ಮಾಡಬಹುದು, ರೈಟ್? ಅಂತ ಸೆಲ್ಸ್ ಏನಂತ ಕರೀತಾರೆ ಅಂದ್ರೆ ಸೆಕೆಂಡರಿ ಸೆಲ್ಸ್. ದ cells can be reused. The cells can be reused and recharged. ಇದನ್ನ ನಾವು ರೀಚಾರ್ಜ್ ಮಾಡಬಹುದು. ರೀಚಾರ್ಜ್ ಹೆಂಗ್ ಮಾಡಬಹುದಪ್ಪ ಅಂದ್ರೆ ರೀಚಾರ್ಜ್ಡ್ by passing electric current in opposite direction. Electric current in opposite direction. Such type of cells are called as secondary cells or secondary batteries. Secondary battery example ನೀವು ಕೊಡಬಹುದು ನೋಡ್ರಿ, lead storage battery. ಇಲ್ಲಿ ಬರೀತಾನೆ example. The best example you can give is lead storage battery. ಈ lead storage battery reaction ಕೇಳ್ತಾರ, ನಮ್ಮ ಮುಂದೆ ಹೇಳ್ತಾರ lead storage battery. ಸೊ ಮನ್ಯಾಗ ನಾವು ಇನ್ವರ್ಟರ್ ಯೂಸ್ ಮಾಡ್ತೀವಲ್ಲ, ಸೊ ಇನ್ವರ್ಟರ್ ಅಂತ ನೋಡ್ರಿ, ಲೈಟ್ ಹತ್ಬೇಕಾದ್ರೆ ಕರೆಂಟ್ ಬಂದಾಗ ಅದು ರೀಚಾರ್ಜ್ ಆಗ್ತಿರ್ತದೆ, ಕರೆಂಟ್ ಹೋದ ಕೂಡಲೇ ಮತ್ತೆ ಇನ್ವರ್ಟರ್ ಸ್ಟಾರ್ಟ್ ಆಗ್ತದೆ. ಹಂಗಾರ ಮೊಬೈಲ್ ಬ್ಯಾಟ್ರೀಸ್ ನೋಡ್ರಿ, ಮೊಬೈಲ್ ಬ್ಯಾಟ್ರೀಸ್ ಆರ್ ಆಲ್ಸೋ ಕಾಲ್ಡ್ ಎಸ್ ಸೆಕೆಂಡರಿ ಸೆಲ್ಸ್. ಹೆಂಗಪ್ಪ ಅಂತಾರ ಅದನ್ನ ನಾವು ರೀಚಾರ್ಜ್ ಮಾಡ್ತೀವಿ. ಹೆಂಗ್ ರೀಚಾರ್ಜ್ ಮಾಡ್ತೀವಿ, ನಾವು ಕರೆಂಟ್ ಅನ್ನ ಸಪ್ಲೈ ಮಾಡಿದ್ವಿ ತಿಳ್ಕೊರಿ, ಅವಾಗ ಅದು ಬ್ಯಾಟ್ರಿ ಮತ್ತೆ ರೀಚಾರ್ಜ್ ಆಗ್ತದೆ. ನಾವು ಅದನ್ನ ಕರೆಂಟ್ ತೆಗೆದಪ್ಪ ಅಂದ್ರೆ ಮತ್ತೆ ನಾವು ಹೊಳ್ಳಿ ಅದನ್ನ ಬ್ಯಾಟ್ರಿನ ಯೂಸ್ ಮಾಡಬಹುದು. ಸೊ ಆ ತರ ಸೆಲ್ಸ್ ಏನಂತ ಕರೀತಾರೆ, ಸೆಕೆಂಡರಿ ಸೆಲ್ಸ್. ಒನ್ ಎಕ್ಸಾಂಪಲ್ ಯು ಕ್ಯಾನ್ ಗಿವ್ ಇಸ್ lead storage battery. ಇನ್ನ ಸೆಕೆಂಡ್ ಒನ್ ನೋಡ್ರಿ, ವಾಟ್ ಆರ್ ಫ್ಯೂಯಲ್ ಸೆಲ್ಸ್. Fuel cells are electrochemical cells in which the chemical energy comes from combustion of fuels is converted into electrical energy. ಈ ಫ್ಯೂಯಲ್ ಸೆಲ್ಸ್ ಏನಪ್ಪಾ ಅಂತಾರೆ, these are an examples for electrochemical cells. ಇವು ಅದಕ್ಕೆ ಎಕ್ಸಾಂಪಲ್ ಅಂದ್ರೆ ಎಲೆಕ್ಟ್ರೋಕೆಮಿಕಲ್ ಸೆಲ್ಗೆ. ಎಲೆಕ್ಟ್ರೋಕೆಮಿಕಲ್ ಸೆಲ್ ಏನ್ ಮಾಡ್ತಾವ್ರಿ, ದೇ ಕನ್ವರ್ಟ್ಸ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಮಾಡ್ತಾವ. ಈ ಫ್ಯೂಯಲ್ ಸೆಲ್ಸ್ ಒಳಗಡೆ ಕೆಮಿಕಲ್ ಎನರ್ಜಿ ಎಲ್ಲಿಂದ ಬರ್ತದಪ್ಪ ಅಂತಂದ್ರ ಬೈ ದ ಕಂಬಷನ್ ಆಫ್ ಫ್ಯೂಯಲ್ ಅನ್ನ ನಾವು ನೋಡ್ರಿ, ಫ್ಯೂಯಲ್ ಅಂದ್ರೆ ಕನ್ನಡದೊಳಗೆ ಇಂಧನ ಅಂತ ಕರಿತೀವಲ್ಲ, ಲೈಕ್ ಪೆಟ್ರೋಲ್ ಆಗಿರ್ಬೋದು, ಮಿಥೇನ್, ಹೈಡ್ರೋಜನ್. ಸೊ ಈ ತರ ನಾವು ಆಲ್ಕೋಹಾಲ್, ಇವೆಲ್ಲ ಫ್ಯೂಯಲ್ಸ್. ಇದನ್ನ ಬರ್ನ್ ಮಾಡಿದಾಗ ಅಲ್ಲೇನ್ ಕೆಮಿಕಲ್ ಎನರ್ಜಿ ಪ್ರೊಡಕ್ಷನ್ ಆಗ್ತದಲ್ಲ, ಆ ಕೆಮಿಕಲ್ ಎನರ್ಜಿ ಇದ್ದದನ್ನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುವಂತ ಸೆಲ್ಸ್ ಏನಂತ ಕರೀತಾರ ಅಂದ್ರ ಫ್ಯೂಯಲ್ ಸೆಲ್ ಅಂತ ಕರೀತಾರ. ಸೊ ಅದನ್ನ ಡೆಫಿನೇಷನ್ ಹೆಂಗ್ ಬರೀದ್ ನೋಡ್ರಿ, ಫ್ಯೂಯಲ್ ಸೆಲ್ಸ್, ದೀಸ್ ಆರ್ the electrochemical cells. These are the electrochemical cells which converts chemical energy, ಎಲ್ಲಿಂದ ಬರ್ತದಪ್ಪ ಅಂತಂದ್ರ from the combustion of fuels. Fuels ಅಂದ್ರೆ ಯಾವ ಹೇಳ್ರಿ, such as methane, hydrogen, ethanol, etc. ಇವೆಲ್ಲ ಯಾವಪ್ಪ ಅಂದ್ರೆ ಎಕ್ಸಾಂಪಲ್ಸ್ ಫಾರ್ ಫ್ಯೂಯಲ್ಸ್. ಈ ಕಂಬಷನ್ ಆಫ್ ಫ್ಯೂಯಲ್ಸ್ ಇಂದ ಯಾವ ಪ್ರೊಡಕ್ಷನ್ ಆಗ್ತದೆ ಅಂದ್ರೆ ಕೆಮಿಕಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಟು ಎಲೆಕ್ಟ್ರಿಕಲ್ ಎನರ್ಜಿ, electrical energy. Such type of cells are called as fuel cells. The best example is hydrogen oxygen fuel cell, and these cells are highly efficient, less pollutant. ಈ ತರ ಸೆಲ್ಸ್ ಏನಿರ್ತಾವಪ್ಪ ಅಂತಂದ್ರ these are highly efficient. This type of cells are highly efficient. Efficiency ಎಷ್ಟಿರ್ತದಪ್ಪ ಅಂತಂದ್ರ above 70% efficiency ಇರ್ತದ. And this type of cells are very less pollutants. ಇವ ಪೊಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡಂಗಿಲ್ಲ. ಯಾವಪ್ಪ ಅಂತಂದ್ರ ಫ್ಯೂಯಲ್ ಸೆಲ್ಸ್. ಓಕೆ, ಇಷ್ಟು ಬರದಪ್ಪ ಅಂತಂದ್ರೆ ನಿಮಗ ಮಾರ್ಕ್ಸ್ ಸಿಗ್ತಾವ ಈ ತರ ಕ್ವಶನ್ಸ್ ಕೇಳಿದಾಗ. ನಾವು ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ಸ್ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದ್ರೆ ನಾವು ನಿಮಗೆ ಆಲ್ರೆಡಿ ಡಿಸ್ಕಷನ್ ಮಾಡಿದ್ರೆ, ಐ ಹ್ಯಾವ್ ಆಲ್ರೆಡಿ ಮೇಡ್ ಅ ವಿಡಿಯೋ ಬೇಸ್ಡ್ ಆನ್
electrode potential, standard electrode potential, you just go through the description box and you just watch such videos, you will get answer for these questions. ಇಲ್ಲಿ ಏನ್ ಕ್ವಶನ್ಸ್ ಕೇಳ್ತಾರ ಅದ್ರಷ್ಟ ಕ್ಲಿಯರ್ ಆಗಿ ಆನ್ಸರ್ ಮಾಡೋಣ. ಕ್ವಶನ್ ಏನಂತ ನೋಡ್ರಿ, ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ಸ್ electrode potential ಅಂತ ಕೇಳಿದಾರೆ. ಸೊ ದ ಫ್ಯಾಕ್ಟರ್ಸ್ ಆರ್ nature of electrolyte, and second one, concentration of electrolyte. The electrode potential depends on nature of electrolyte, concentration of electrolyte, and temperature and pressure. So these are the main factors which affects the electrode potential. Next ಏನಂದ ನೋಡ್ರಿ, electrochemical series ಅಂತ ಕೇಳಿದಾರೆ. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ electrochemical series. electrochemical series ಅಂತಂದ್ರ ಇಲ್ಲಿ ನೋಡ್ರಿ, ಡಿಫರೆಂಟ್ ಮೆಟಲ್ ಎಲೆಕ್ಟ್ರೋಡ್ಸ್ ಬಿಹೇವ್ಸ್ ಆಸ್ ಡಿಫರೆಂಟ್ ಎಲೆಕ್ಟ್ರೋಡ್ ಟೈಪ್ ಆಫ್ ಪೊಟೆನ್ಶಿಯಲ್ಸ್. ಈಗ ನೋಡ್ರಿ, electrochemical series ಅಂತ ಕೇಳಿದಾಗ ಯಾವ ಮೆಟಲ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಆಕ್ಟ್ ಆಗ್ತದೆ ಮತ್ತೆ ಯಾವ ಮೆಟಲ್ ರೆಡ್ಯೂಸಿಂಗ್ ಏಜೆಂಟ್ ಆಗಿ ಆಕ್ಟ್ ಆಗ್ತದೆ. ಸೊ ಅದನ್ನ ಇಲ್ಲಿ ನಿಮ್ಗೊಂದು ಪಾಯಿಂಟ್ ಹೇಳ್ತಾನೆ, ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ E0 ಸೆಲ್ ವ್ಯಾಲ್ಯೂ ಮೇಲೆ ನಾವು ಇಲ್ಲಿ ಡಿಸೈಡ್ ಮಾಡೋಣ. ಈ ನೋಡ್ರಿ, E0 ಸೆಲ್ ವ್ಯಾಲ್ಯೂ 0 ವೋಲ್ಟೇಜ್ ಇದ್ದಾಗ ನಾವು ಇದನ್ನ ಏನಂತ ತಗೋತೀವಿ, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತ ತಗೋತೀವಿ. ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಅಂದ್ರೂ ಒಂದ, ರಿಡಕ್ಷನ್ ಪೊಟೆನ್ಶಿಯಲ್ ಅಂದ್ರೂ ಒಂದರೆ. ಯು ಕ್ಯಾನ್ ಕಾಲ್ ಇಟ್ ಆಸ್ ರಿಡಕ್ಷನ್ ಪೊಟೆನ್ಶಿಯಲ್ ಆರ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಅಂತಾನು ಕರಿಬಹುದು. ಇಫ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ವ್ಯಾಲ್ಯೂ ಈಸ್ ಪಾಸಿಟಿವ್, reduction potential or electrode potential is positive ಇದ್ದಾಗ ಏನಾಗ್ತದಪ್ಪ ಅಂತಂದ್ರ such type of metal electrode will undergo reduction. ಅದೇನಾಗ್ತದ ಅಂತಂದ್ರ reduction ಆಗ್ತದ. ಅದು reduction ಆತ್ಪ ಅಂದ್ರ that will act as oxidizing agent. And this type of reduction potential cell is taken as cathode. ಇದು ನೆನಪಿರಾಕ್ಬೇಕ್ರಿ. If the electrode potential or reduction potential is negative, reduction potential ಅಥವಾ electrode potential value negative ಇದ್ದಾಗ this will undergo oxidation. This type of metal electrode will undergo oxidation. ಅದು oxidation ಆಗತ್ತಿತ್ತಪ್ಪ ಅಂತಂದ್ರೆ that will act as reducing agent, strong reducing agent. Such type of metal electrode is taken as anode. ಇದು ಗೊತ್ತಿರಾಕ್ಬೇಕ್ರೆ. Based on the electrode potential or reduction potential, we can decide whether the metal electrode behaves as oxidizing agent or reducing agent. ರಿಡಕ್ಷನ್ ಪೊಟೆನ್ಶಿಯಲ್ ಪಾಸಿಟಿವ್ ಇತ್ತ ತಿಳ್ಕೊರಿ, ಅದು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಆಕ್ಟ್ ಆಗ್ತದೆ, ಅದನ್ನ ಕ್ಯಾಥೋಡ್ ಅಂತ ಕನ್ಸಿಡರ್ ಮಾಡ್ಬೇಕು. ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ವ್ಯಾಲ್ಯೂ ನೆಗೆಟಿವ್ ಇತ್ತಂದ್ರೆ ಅದು ರೆಡ್ಯೂಸಿಂಗ್ ಏಜೆಂಟ್ ಆಗಿ ಆಗ್ತದೆ, ಅದನ್ನ ಆನೋಡ್ ಅಂತ ತಗೋಬೇಕು, ಅದು ಆಕ್ಸಿಡೇಷನ್ ಆಗ್ತದೆ. ಸೊ ದ ಅರೇಂಜ್ಮೆಂಟ್ ಆಫ್ ಡಿಫರೆಂಟ್ ಮೆಟಲ್ ಎಲೆಕ್ಟ್ರೋಡ್ಸ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ರಿಡಕ್ಷನ್ ಪೊಟೆನ್ಶಿಯಲ್ ಆರ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್, ಇದೇನ್ ಅರೇಂಜ್ಮೆಂಟ್ ಮಾಡ್ಕೋತ ಹೋಗ್ತಾರಲ್ಲ, ಇದ ಅರೇಂಜ್ಮೆಂಟ್ ಏನಂತ ಕರೀತಾರೆ ಅಂದ್ರೆ ಎಲೆಕ್ಟ್ರೋಕೆಮಿಕಲ್ ಸೀರೀಸ್. ನೆನಪಿರಲ್ರಿ, ದ ಅರೇಂಜ್ಮೆಂಟ್ ಆಫ್ different metal electrodes in the order of increasing electrode potential is called as electrochemical series. ಓಕೆ, ಇದು ನೆನಪಿರಾಕ್ಬೇಕು ನಮಗೆ. ಸೊ ಇದ್ರ ಮೇಲೆ ನಿಮಗೆ ಈಸಿಲಿ ಗೊತ್ತಾಗ್ತದ ಸೊ ಯಾವ ತರ ಅರೇಂಜ್ಮೆಂಟ್ ಮಾಡ್ತಾರ ಅಂತೇಳಿ. ಓಕೆ, ನೆಕ್ಸ್ಟ್ ನೋಡ್ರಿ, ಥರ್ಡ್, ರೈಟ್ ದ ಸಿಂಬಾಲಿಕ್ ರಿಪ್ರೆಸೆಂಟೇಷನ್ ಆಫ್ ಡೇನಿಯಲ್ ಸೆಲ್. ಸಿಂಬಾಲಿಕ್ ರಿಪ್ರೆಸೆಂಟೇಷನ್ ಬರೆಯಾಕ್ಬೇಕಾ, ಈ ತರನು ಕೇಳ್ಬೋದ್ರಿ, ಸಿಂಬಾಲಿಕ್ ರಿಪ್ರೆಸೆಂಟೇಷನ್. ಸೊ ಸಿಂಬಾಲಿಕ್ ರಿಪ್ರೆಸೆಂಟೇಷನ್ ಯಾವ ತರ ಮಾಡ್ಬೇಕು ನೋಡ್ರಿ, ಇದನ್ನ ಆನ್ಸರ್ ಮಾಡ್ಬೇಕಾಗಿತ್ತಂದ್ರ ಡೇನಿಯಲ್ ಸೆಲ್ ಆಗಿರ್ಬೋದು ಅಥವಾ ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ಆಲ್ವೇಸ್ ವರ್ಕ್ಸ್ ಆನ್ ದ ಬೇಸಿಸ್ ಆಫ್ ರೆಡಾಕ್ಸ್ ರಿಯಾಕ್ಷನ್. ಇವೆಲ್ಲ ಎದ್ರ ಮೇಲೆ ವರ್ಕ್ ಆಗ್ತಾವಪ್ಪ ಅಂತಂದ್ರ ದೀಸ್ ವರ್ಕ್ಸ್ ಆನ್ ದ ಬೇಸಿಸ್ ಆಫ್ ರೆಡಾಕ್ಸ್ ರಿಯಾಕ್ಷನ್. ಹೌದಾ? ಸೊ ಈಗ ಸೆಲ್ ರಿಪ್ರೆಸೆಂಟೇಷನ್ ಮಾಡ್ಬೇಕಾಯ್ತು ತಿಳ್ಕೊರಿ. ಸೆಲ್ ರಿಪ್ರೆಸೆಂಟೇಷನ್ ಮಾಡ್ಕೋಬೇಕಾದ್ರೆ ನೀವು ಒಂದ್ ನೆನಪಿಟ್ಕೊಳಕ್ ಬೇಕ್ರಿ, ಇನ್ ಸೆಲ್ ರಿಪ್ರೆಸೆಂಟೇಷನ್ ಸೊ ಆನೋಡ್ ರಿಯಾಕ್ಷನ್ ಈಸ್ ರಿಟರ್ನ್ ಆನ್ ದ ಲೆಫ್ಟ್. ಸೊ ನಾವು ಲೆಫ್ಟ್ ಸೈಡ್ ಏನ್ ಬರಿಬೇಕ್ರಿ, ಆನೋಡ್ ರಿಯಾಕ್ಷನ್ ಬರಿಬೇಕ. ರೈಟ್ ಸೈಡ್ ಏನ್ ಬರಿಬೇಕು ಹೇಳ್ರಿ, ಇಲ್ಲಿ ಕ್ಯಾಥೋಡ್ ರಿಯಾಕ್ಷನ್ ಬರಿಬೇಕು. ಆನ್ ದ ರೈಟ್ ಸೈಡ್ ವಿ ಹ್ಯಾವ್ ಟು ರೈಟ್ ಕ್ಯಾಥೋಡ್ reaction. Both anode reaction and cathode reaction are separated by double vertical line, and this double vertical line indicates a salt bridge. Ide indicate ಮಾಡ್ತೈತೆ ಹೇಳ್ರಿ, salt bridge. ಹಂಗಾರೆ ಡೇನಿಯಲ್ ಸೆಲ್ ಒಳಗಡೆ ಯಾವ ತರ ರಿಯಾಕ್ಷನ್ ಆಗ್ತದೆ ನಿಮ್ಗೆ ನೆನಪಿಲ್ರಿ? ಇನ್ ಡೇನಿಯಲ್ ಸೆಲ್
at anode ಏನಾಗ್ತದೆ ತರ್ರಿ zinc electrode undergo oxidation. So zinc undergo oxidation converts to Zn plus 2 ions and it will give rise to 2 electrons. Cathode ನಾಗ ಏನಾಗ್ತದೆ ನೋಡ್ರಿ, at cathode copper plus 2 ions gets 2 electrons and reduced to copper metal. Okay, it is anode reaction and it is cathode reaction. Both have 1 molar concentration. Anode ಕಡೆ ಮೊದಲು ನಾವು ಬರೆಯೋಣ. Anode ಕಡೆ ಏನೇನೈತಿ ನೋಡ್ರಿ, ಸ್ಟಾರ್ಟಿಂಗ್ ಮೆಟಲ್ ಇದೆ, ಮೆಟಲ್ ಐತಿ, ಆಮೇಲೆ ಏನಾಗೈತಿ ಹೇಳ್ರಿ ಪ್ರಾಡಕ್ಟ್ ಮೆಟಲ್ ಅಯಾನ್ ಬಂದೈತಿ. ಮೆಟಲ್ ಆದ ಕೂಡಲೇ ಯಾವ್ದು ಬಂದೈತ್ರಿ, ಮೆಟಲ್ ಅಯಾನ್ ಬಂದದ. ಮೆಟಲ್ ಅಯಾನ್ ಬರೋ ಕೂಡಲೇ ಅದರ ಕಾನ್ಸಂಟ್ರೇಷನ್ ಮೆನ್ಷನ್ ಮಾಡಕ್ ಬೇಕು. ಇದು ಆನೋಡ್ ರಿಯಾಕ್ಷನ್ ಆಯ್ತು. ನೆಕ್ಸ್ಟ್ ಸಾಲ್ಟ್ ಬ್ರಿಡ್ಜ್. ನೆಕ್ಸ್ಟ್ ಕ್ಯಾಥೋಡ್ ಕಡೆ ಬರಿಬೇಕು. ಕ್ಯಾಥೋಡ್ನಾಗ ಮೊದಲು ಏನೈತರಿ ರಿಯಾಕ್ಟಂಟ್ ಮೆಟಲ್ ಅಯಾನ್ ಇದೆ, ಆಮೇಲೆ ಮೆಟಲ್ ಬಂದದ. ಸೊ ಫಸ್ಟ್ ಏನೈತಿ ಹೇಳ್ರಿ ಮೆಟಲ್ ಅಯಾನ್ ಇದೆ. ಮೆಟಲ್ ಅಯಾನ್ ಹಾಕೊಳ್ಳಿ ಸಿಂಗಲ್ ವರ್ಟಿಕಲ್ ಲೈನ್ ಹಾಕಿ ಏನ್ ಬರೆಯೋದು ಹೇಳ್ರಿ ಮೆಟಲ್ ಅಂತ ಬರೆಯೋದು. ಸೊ ಅದರದ ಸಿಂಬಲ್ ಮಾಡೋದು ನಾವಿಲ್ಲಿ. ಮೆಟಲ್ ಯಾವ್ದಿದೆ ಜಿಂಕ್ ಅದ. ಮೆಟಲ್ ಅಯಾನ್ ಯಾವ್ದಿದ್ರಿ Zn+2. ಇದ್ರ ಕಾನ್ಸಂಟ್ರೇಷನ್ 1 ಮೋಲಾರ್ ಇರ್ತದ. ಕಾನ್ಸಂಟ್ರೇಷನ್ ಮೆನ್ಷನ್ ಮಾಡಕ್ ಬೇಕು. ಸಾಲ್ಟ್ ಬ್ರಿಡ್ಜ್ ಡಬಲ್ ವರ್ಟಿಕಲ್ ಲೈನ್. ನೆಕ್ಸ್ಟ್ ಕ್ಯಾಥೋಡ್ ಕಡೆ ಫಸ್ಟ್ ಮೆಟಲ್ ಅಯಾನ್ ಬರಿಬೇಕು Cu+2 ಕಾನ್ಸಂಟ್ರೇಷನ್ 1 ಮೋಲಾರ್ ಅಂಡ್ ದೆನ್ ಸಿಂಗಲ್ ವರ್ಟಿಕಲ್ ಲೈನ್ ಅಂಡ್ ಪ್ರಾಡಕ್ಟ್ ಏನೈತ್ರಿ ಕಾಪರ್ ಇದೆ. ಸೊ ಕಾಪರ್ ರೈಟ್. ಸೊ ದಿಸ್ ಇಸ್ ದ ಸೆಲ್ ರಿಪ್ರೆಸೆಂಟೇಷನ್ ಆಫ್ DNL ಸೆಲ್. ಇದನ್ನ ಬರಿಬೇಕಾದ್ರೆ ನಮಗೆ ಈ ತರ ಗೊತ್ತಿರ್ಬೇಕು. ಆನೋಡ್ ರಿಯಾಕ್ಷನ್, ಸಾಲ್ಟ್ ಬ್ರಿಡ್ಜ್ ಅಂಡ್ ದೆನ್ ಕ್ಯಾಥೋಡ್ ರಿಯಾಕ್ಷನ್. ಆನೋಡ್ ರಿಯಾಕ್ಷನ್ ಏನ್ ಬರೀತೀರಿ ಮೆಟಲ್ ಸಿಂಗಲ್ ವರ್ಟಿಕಲ್ ಲೈನ್ ಮೆಟಲ್ ಅಯಾನ್, ಡಬಲ್ ವರ್ಟಿಕಲ್ ಲೈನ್ ಇಂಡಿಕೇಟ್ ಸಾಲ್ಟ್ ಬ್ರಿಡ್ಜ್, metal ion and metal. Okay, this is how we can represent DNL cell. ಇದಕ್ಕೆ ನಾವು ಏನಂತ ಕರಿತೀವಿ cell representation. Okay, now next question, write Nernst equation for DNL cell. DNL cell in Nernst equation ಬರಿಬೇಕು. write the relationship between standard Gibbs free energy and EMF of the cell. ನಾ ಇವೆಲ್ಲ ಫಾರ್ಮುಲಾ ಮೇಲೆ ವಿಡಿಯೋಸ್ ಮಾಡಿದಾನೆ, ಆದ್ರೂ ಮತ್ತೊಮ್ಮೆ ಈ ತರ ಫಾರ್ಮುಲಾಸ್ ಹೆಂಗ್ ಬರಿಬೇಕಂತ ಕೊಡ್ತೇನೆ ನೋಡ್ರಿ. ಫಸ್ಟ್ ಒನ್ ಯಾವಪ್ಪ ಅಂತಂದ್ರ Nernst equation for DNL cell. Nernst equation for DNL cell. ಸೊ ಯಾವ ತರ ಬರಿಬೇಕು ನೋಡ್ರಿ DNL cell ಗೆ. ಸೊ ಇನ್ DNL cell the redox reaction is, redox reaction ನೋಡ್ರಿ, zinc electrode reacts with copper plus 2 ions gives rise to zinc undergo oxidation and copper plus 2 ions gets reduced to copper metal. ಇಲ್ಲಿ ನೋಡ್ರಿ ಜಿಂಕ್ ಇದ್ದದ ಆಕ್ಸಿಡೇಷನ್ ಆಗತ್ತಿದೆ, ಕಾಪರ್ ಇದ್ದದ ರಿಡಕ್ಷನ್ ಆಗತ್ತಿದೆ. ಸೊ therefore Nernst equation is written as, therefore the Nernst equation becomes EMF is denoted as E cell. Okay, E cell is equal to standard electrode potential is written as E naught cell. How to calculate E naught cell? E naught cathode minus E naught anode minus 0.059 divided by N, where N stands for number of electrons exchanged in the redox reaction, log of ಏನ್ ಬರಿಬೇಕ್ರಿ ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ divided by concentration of reactant in the redox reaction raised to stoichiometric coefficients ಬರಿ ಹಾಕ್ಬೇಕು. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು ಈ ಈಕ್ವೇಶನ್ ಗೆ ಬರೆಯೋಣ. ಸೊ ಏನ್ ಬರೆಯೋಣ ನೋಡ್ರಿ, therefore E cell is equal to E naught cell minus 0.059 divided by N. N is for number of electrons. So ಇಲ್ಲಿ 2 ಬರ್ತದೆ, ನೀವು 2 ಸಬ್ಸ್ಟಿಟ್ಯೂಟ್ ಮಾಡಬಹುದಾ. log of concentration of products, ಇಲ್ಲಿ ವರ್ಡ್ ಇದಾವ. ಯಾವಾಗ್ಲೂ ನೋಡ್ರಿ the concentration of metal ion should be always taken as 1. ಮೆಟಲ್ ಇತ್ತಂದ್ರೆ 1 ಅಂತ ಕನ್ಸಿಡರ್ ಮಾಡೋಣ, ಯೂನಿಟಿ ಅಂತೇಳಿ. ಈ ಸೈಡ್ ನೋಡ್ರಿ ಇದು ಮೆಟಲ್ ಫಾರ್ಮ್ ಆಗಿದೆ, ಇದನ್ನ ಬಿಟ್ಬಿಡೋಣ. ರಿಯಾಕ್ಟೆಂಟ್ ಸೈಡ್ ನೋಡ್ರಿ ಇದು ಮೆಟಾಲಿಕ್ ಫಾರ್ಮ್ ಆಗೈತಿ, ಬಿಟ್ಬಿಡೋಣ. ಸೊ ಪ್ರಾಡಕ್ಟ್ಸ್ ಅಂದ್ರೆ Zn+2 ಅಟ್ಟ ಉಳಿತ, ಕಾನ್ಸಂಟ್ರೇಷನ್ ಆಫ್ Zn+2 ಅಯಾನ್. ಇದ್ರ ಪವರ್ ಎಷ್ಟು ಬರಿಬೇಕ್ರಿ, 1 ಮೋಲ್ ಇದ್ರೆ 1 ಇರ್ತದೆ, ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ರಿಯಾಕ್ಟೆಂಟ್ ಸೈಡ್ ಕಾಪರ್ ಪ್ಲಸ್ 2 ಅಯಾನ್ ಇದೆ ಅಂತಂದ್ರೆ ಇಲ್ಲಿ ಜಸ್ಟ್ Cu+2 ಬರೆದ್ಬಿಡೋಣ. ರೈಟ್, ದಿಸ್ ಇಸ್ ದ Nernst equation ಫಾರ್ DNL cell. ಓಕೆ, ನೆಕ್ಸ್ಟ್ ನೋಡ್ರಿ ಏನ್ ಕೇಳಿದಾರೆ, ರೈಟ್ ದ ರಿಲೇಶನ್ಶಿಪ್ ಬಿಟ್ವೀನ್ ಸ್ಟ್ಯಾಂಡರ್ಡ್ ಗಿಬ್ಸ್ ಫ್ರೀ ಎನರ್ಜಿ. ಸ್ಟ್ಯಾಂಡರ್ಡ್ ಗಿಬ್ಸ್ ಫ್ರೀ ಎನರ್ಜಿ ಅಂದ್ರೆ ಡೆಲ್ಟಾ G0 ಅಂಡ್ EMF ಗೆ ಬರಿ ಅಂತಂದಾರ. ಸೊ ಡೈರೆಕ್ಟ್ಲಿ ಫಾರ್ಮುಲಾ ಬರೆದ್ ಬಿಡ್ರಿ. ಯು ನೋ ದ ಫಾರ್ಮುಲಾ, ದಟ್ ಈಸ್ ಡೆಲ್ಟಾ G0 is equal to minus NF E0 cell. Okay, so this is the formula which relates standard Gibbs free energy and EMF of the cell.
So ಇಲ್ಲಿ ನೆನಪಿರಲ್ರಿ delta G naught is called as standard Gibbs free energy. Standard Gibbs free energy. So where N is called as number of electrons exchanged in the redox reaction, and where F stands for Faraday's constant. Faraday's constant. So 1 Faraday is equal to 96,500 coulomb. Okay, where E naught cell is called as standard electrode potential. Standard electrode potential. This can be calculated as E naught cell is equal to E naught cathode minus E naught anode. This is the relation. Third one nodana. ಏನಂದಾರ್ರಿ write the relationship between EMF of the cell and equilibrium constant. EMF of the cell ಮತ್ತೇನು ಹೇಳ್ರಿ equilibrium constant K equivalent ಅಂತ ಕೊಡಬಹುದು. ಇದಕ್ಕೆ ಡೈರೆಕ್ಟ್ಲಿ ರಿಲೇಷನ್ ನೀವು ಫಾರ್ಮುಲಾ ಬರೆದು ಬಿಡ್ರಿ ಏನಪ್ಪಾ ಅಂದ್ರೆ E naught cell is equal to 0.059 divided by N log K ಇದರ ಅರ್ಥ equilibrium constant ಅನ್ನ, where K equilibrium is nothing but equilibrium constant. Equilibrium constant. Okay, so ಎಷ್ಟು ನೆನಪಿಟ್ಕೊಳ್ಳಕ್ ಬೇಕಾ? Right, now let us go to next question. Define electrolysis. Electrolysis definition ಗೊತ್ತಿರಬೇಕ್ರಿ. Electrolysis is nothing but the process of decomposition of electrolyte by the passage of electric current through its molten state or aqueous state is called as electrolysis. ಅಂದ್ರೆ ಒಂದು electrolyte ಅನ್ನ ನಾವು ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡಿ ಡಿಕಾಂಪೋಸಿಷನ್ ಮಾಡೋದಕ್ಕೆ ಏನಂತ ಕರೀತಾರ ಅಂದ್ರೆ ಎಲೆಕ್ಟ್ರೋಲೈಸಿಸ್ ಅಂತ ಕರೀತಾರ. ಓಕೆ, ನೋಡ್ರಿ ನಾ ಡೈರೆಕ್ಟ್ ಆನ್ಸರ್ ಬರೀತೇನೆ, ಎಲೆಕ್ಟ್ರೋಲೈಸಿಸ್. ಸೊ ದೀಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್ ರಿಯಾಕ್ಷನ್ ಕ್ವೆಶನ್ಸ್ ಫಾರ್ ಯುವರ್ ಅಪ್ಕಮಿಂಗ್ ಥಿಯರಿ ಎಕ್ಸಾಮಿನೇಷನ್. ಎಲೆಕ್ಟ್ರೋಲೈಸಿಸ್ ಅಂತಂದ್ರ ಡಿಕಾಂಪೋಸಿಷನ್ ಆಫ್ ಎಲೆಕ್ಟ್ರೋಲೈಟ್. Decomposition of electrolyte by the passage of electric current through its, by the passage of electric current through its molten state, through its molten state or aqueous solution state is called as electrolysis. ನೆನಪಿರಲ್ರಿ, ನಿಮ್ಮ ಕಾಲೇಜ್ ಒಳಗಡೆ ನೋಟ್ಸ್ ಕೊಟ್ಟಿರ್ತಾರಲ್ಲ, ಅದು ಜಸ್ಟ್ ಡೆಫಿನೇಷನ್ ಫಾಲೋ ಮಾಡ್ರಿ. ನಿಮ್ಗೆ ಅದು ಡಿಫಿಕಲ್ಟ್ ಅನ್ಸತ್ತಿತ್ತಂದ್ರೆ ಯು ಜಸ್ಟ್ ಫಾಲೋ ದಿಸ್ ಡೆಫಿನೇಷನ್. ಇಟ್ ಅಪಿಯರ್ಸ್ ವೆರಿ ಸಿಂಪಲ್ ಒನ್, ರೈಟ್? ಇಷ್ಟು ನೆನಪಿಟ್ಕೊಂಡ್ರೆ ಸಾಕು ನಿಮಗೆ. ಕ್ವಶನ್ ನಂಬರ್ ಬಿ ನೋಡ್ರಿ, ನಾ ಡೈರೆಕ್ಟ್ಲಿ ಪ್ರಾಡಕ್ಟ್ಸ್ ಬರೀತಾನೆ. ರೈಟ್ ದ ಪ್ರಾಡಕ್ಟ್ಸ್ ಫಾರ್ಮ್ಡ್ ಅಟ್ ಕ್ಯಾಥೋಡ್ ಅಂಡ್ ಆನೋಡ್ ಡ್ಯೂರಿಂಗ್ ಎಲೆಕ್ಟ್ರೋಲಿಸಿಸ್ ಆಫ್ ಮಾಲ್ಟನ್ NaCl ಅಂಡ್ ಅಕ್ವಿಯಸ್ NaCl. ನೋಡ್ರಿ ಇಲ್ಲಿ ಮಾಲ್ಟನ್ NaCl ಪ್ರಾಡಕ್ಟ್ಸ್ ಬರ್ಯಾರು ಇದ್ರೆ ತಿಳ್ಕೊರಿ. ಇದನ್ನ ಬಹಳ ನೆನಪಿಟ್ಕೊಳಕ್ ಬೇಕ್ರೆ. ಈ ಕ್ವಶನ್ ಬಹಳಷ್ಟು ಸಲ 1 ಮಾರ್ಕ್ ಒಳಗೆ ಕೇಳಿಸ್ತಾರ. ಪ್ರಾಡಕ್ಟ್ ಬರಿಬೇಕಾಯ್ತಪ್ಪ ಅಂತಂದ್ರ ಫಸ್ಟ್ ಮಾಲ್ಟನ್ NaCl ಬರೀನು. ಮಾಲ್ಟನ್ NaCl ಕಂಟೇನ್ ಓನ್ಲಿ Na ಅಂಡ್ Na ಪ್ಲಸ್ ಅಂಡ್ Cl ಮೈನಸ್. ಮಾಲ್ಟನ್ NaCl ಒಳಗಡೆ ಎರಡು ಬರ್ತಾವ, ಯಾವ ಹೇಳ್ರಿ? ಕ್ಯಾಟಿಯಾನ್ Na ಪ್ಲಸ್ ಅಂಡ್ ಆನಿಯಾನ್ Cl ಮೈನಸ್. ರಿಮೆಂಬರ್ ದಟ್ cations always move towards cathode. Cations always move towards cathode and anions always move towards anode. We know that at cathode reduction occurs. At cathode reduction occurs. At anode always oxidation occurs. So in reduction agಬೇಕಾದ್ರೆ sodium plus ಇದು ಏನು ಮಾಡ್ತದ? It will gain 1 electron and forms as sodium metal. So Cl minus anode ಕಡೆ oxidation ಆಗತ್ತಪ್ಪ ಅಂದ್ರೆ it will lose 1 electron and it will liberate as Cl2. ಇದು ಒಂದು ಎಲೆಕ್ಟ್ರಾನ್ ಕೊಡ್ತದೆ. So therefore the products are the molten NaCl. the product ಯಾವ ನೋಡ್ರಿ? at cathode sodium, at anode chlorine gas. ನೆನಪಿಲ್ರಿ, molten NaCl ದ ಆನೋಡ್ ಕಡೆ ಏನ್ ಬರ್ತದಪ್ಪ ಅಂತಂದ್ರ ಕ್ಲೋರಿನ್ ಗ್ಯಾಸ್ ಬರ್ತದ, ಕ್ಯಾಥೋಡ್ ಕಡೆ ಯಾವ್ದು ಬರ್ತದಪ್ಪ ಅಂತಂದ್ರ ಸೋಡಿಯಂ ಮೆಟಲ್ ಡೆಪಾಸಿಟ್ ಆಗ್ತದ. ಸೊ ದೀಸ್ ಆರ್ ದ ಪ್ರಾಡಕ್ಟ್ಸ್ ಆಫ್ molten NaCl ಎಲೆಕ್ಟ್ರೋಲೈಸಿಸ್. ಇನ್ನ ಯಾವ್ದಪ್ಪ ಅಂತಂದ್ರ ಅಕ್ವಿಯಸ್ NaCl. ನೆನಪಿಲ್ರ, ಅಕ್ವಿಯಸ್ NaCl ಇದನ್ನ ಮಾಡಿದಾಗ ಯಾವ ಮೊಮೆಂಟ್ ಆಗ್ತಾವ ನೋಡ್ರಿ. ಸೊ ಅಟ್ ಆನೋಡ್ ಅಕ್ವಿಯಸ್ ಅಂತದ್ ಕೂಡಲೇ ಇದ್ರಾಗ ಏನೇನ್ ಇರ್ತದ್ರಿ? NaCl ಇರ್ತದ ಪ್ಲಸ್ H2O ಇರ್ತದ. ಹಂಗಾರ ಇದು ಯಾವ್ಯಾವ ತರ ಸ್ಪ್ಲಿಟ್ ಆಗ್ತಾವ ನೋಡ್ರಿ. Na ಪ್ಲಸ್ 1 ಬರ್ತದ ಅಂಡ್ H ಪ್ಲಸ್ 1 ಬರ್ತದ, ಕ್ಯಾಟಿಯಾನ್ಸ್. ದೀಸ್ 2 ions ವಿಲ್ ಮೂವ್ ಟುವರ್ಡ್ಸ್ ಕ್ಯಾಥೋಡ್. ಆನೋಡ್ ಕಡೆ ಯಾವ ಬರ್ತಾವ್ರಿ? Cl ಮೈನಸ್ ಬರ್ತದ, ಮತ್ತೊಂದು ಯಾವ್ದ್ರಿ? OH ಮೈನಸ್. So these will move towards anode.
ನೋಡ್ರಿ there is a competition between Na plus and H plus ion, right, during discharging at cathode. ಇವು ಎರಡೋದ್ರೊಳಗಡೆ ಇದು ಎದ್ರ ಮೇಲೆ ಡಿಪೆಂಡ್ ಆಗ್ತದಪ್ಪ ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ದ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ವ್ಯಾಲ್ಯೂ. ಓಕೆ, ಅವಾಗ ಇಲ್ಲಿ ಯಾವ್ದು ರಿಡಕ್ಷನ್ ಆಗ್ತದಪ್ಪ ಅಂದ್ರೆ H plus ion gets reduced by accepting one electron. So there is a liberation of hydrogen gas. Anode ಕಡೆ ಏನಾಗ್ತದಪ್ಪ ಅಂತಂದ್ರೆ Cl minus gets oxidized to chlorine gas. It will give one electron. Okay, now therefore the products are at anode chlorine gas is liberated, at cathode hydrogen gas is liberated. So these are the products of electrolysis of aqueous NaCl. ನೆನ್ಪಿಟ್ಕೊಳಕ್ ಬೇಕ್ರೆ ಮಾಲ್ಟನ್ NaCl ಒಳಗಡೆ ಆನೋಡ್ ನಾಗ ಯಾವ ಗ್ಯಾಸ್ ಬರ್ತದೆ, ಆಮೇಲೆ aqueous NaCl ಕಡೆ ಕ್ಯಾಥೋಡ್ ನಾಗ ಯಾವ್ದು ಬರ್ತದೆ ಮತ್ತೆ ಆನೋಡ್ ನಾಗ ಯಾವ್ದು ಬರ್ತದೆ ಅಂತ ಕ್ವಶನ್ ಕೇಳ್ತಾರೆ. ಸೊ ದಿಸ್ ಇಸ್ ದ ಆನ್ಸರ್. ಥರ್ಡ್ ಒನ್ ನೋಡ್ರಿ, ಹೌ ಮೆನಿ ಫ್ಯಾರಡೇಸ್ ಅಂಡ್ ಕೂಲಮ್ಸ್ ಆಫ್ ಎಲೆಕ್ಟ್ರಿಸಿಟಿ ರಿಕ್ವೈರ್ಡ್ to get 1 mole of aluminum from molten alumina. So alumina ಅಂತಂದ್ರೆ ನೆನಪಿರಲ್ರಿ Al2O3. In Al2O3 the oxidation state of aluminum is +3. So to reduce 1 mole of aluminum it requires 3 electrons. To get 1 mole of aluminum we need to supply 3 electrons. So charge ಅಂದ್ರೆ ನೋಡ್ರಿ 3 electrons is nothing but we have to supply 3 Faradays of electricity. And how many coulombs of electricity? 3 into 96,500 coulombs of electricity to be supplied to get 1 mole of aluminum. ಈ ತರ ಕ್ವಶನ್ಸ್ ಬರ್ತಾವ್ರೆ. ಅಲ್ಯೂಮಿನಾದೊಳಗಿಂದ 1 mole of aluminum ಡೆಪಾಸಿಟ್ ಆಗಬೇಕಾದ್ರೆ ಎಷ್ಟು ಕೂಲಮ್ಸ್ ಬೇಕು ಅಥವಾ ಎಷ್ಟು ಫ್ಯಾರಡೆ ಬೇಕು ಅಂತ ಕೇಳ್ತಾರೆ. ಅವಾಗ ನೀವು ಹೇಳ್ಬೇಕ ಎಷ್ಟು ಎಲೆಕ್ಟ್ರಾನ್ಸ್ ಬೇಕಾಗಿರ್ತಾವಲ್ಲ ಅಷ್ಟು ಫ್ಯಾರಡೆ ಮತ್ತೆ ಅದಕ್ಕೆ 96,500 ಕೂಲಮ್ ನೀವು ಮಲ್ಟಿಪ್ಲೈ ಮಾಡ್ರೆ ಅಷ್ಟು ಕೂಲಮ್ ಬೇಕಾಗ್ತಾವ. ಮತ್ತೊಂದು ಕ್ವಶನ್ ಇಲ್ಲಿ ಯಾವ ತರ ಕೇಳ್ಬೋದಪ್ಪ ಅಂತಂದ್ರ how many coulombs of electricity required to convert MnO4 minus to Mn plus 2. MnO4 minus ಇದ್ದದ್ದು Mn plus 2 ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಎಷ್ಟು ಫ್ಯಾರಡೆ ಮತ್ತು ಎಷ್ಟು ಕೂಲಮ್ಸ್ ಎಲೆಕ್ಟ್ರಿಸಿಟಿ ಬೇಕಾಗ್ತದೆ ಅಂತ ಕೇಳ್ತಾರೆ. ಅವಾಗ ನೀವು ಇಲ್ಲಿ ಚೇಂಜ್ ಇನ್ ಆಕ್ಸಿಡೇಷನ್ ಸ್ಟೇಟ್ ಕ್ಯಾಲ್ಕುಲೇಟ್ ಮಾಡ್ಕೊಳಕ್ಬೇಕು. MnO4 ಮೈನಸ್ ಒಳಗಡೆ ಆಕ್ಸಿಡೇಷನ್ ಸ್ಟೇಟ್ ಆಫ್ ಮ್ಯಾಂಗನೀಸ್ ಇಸ್ +7. ಎಷ್ಟು ಚೇಂಜ್ ಆಗಿದೆ +2. +7 ಇದ್ದದ್ದು +2 ಬರತ್ತಪ್ಪ ಅಂದ್ರೆ ಇಟ್ ಈಸ್ ಗೇನಿಂಗ್ 5 electrons. 5 electrons ಅಂದ್ರೆ ನಿಮ್ಗೆ ಗೊತ್ತಾಯ್ತು 5 ಫ್ಯಾರಡೆ ಆಫ್ ಎಲೆಕ್ಟ್ರಿಸಿಟಿ ಬೇಕು. 5 ಫ್ಯಾರಡೆ ಅಂತಂದ್ರೆ ಎಷ್ಟು ಕೂಲಮ್ಸ್ ಬೇಕಾಗ್ತದ್ರಿ 5 into 96,500. ಓಕೆ, ನಿಮಗೆ ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಗೊತ್ತಾಯ್ತು ತಿಳ್ಕೊರಿ, ನಿಮ್ಗೆ ಈಸಿಲಿ ಎಷ್ಟು ಕೂಲಮ್ಸ್ ಮತ್ತೆ ಎಷ್ಟು ಫ್ಯಾರಡೆ ಬೇಕು ಅನ್ನೋದು ಗೊತ್ತಾಗ್ತದೆ. ಓಕೆ, ನೌ ಲೆಟ್ ಅಸ್ ಗೋ ಟು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ನೋಡ್ರಿ, ಸ್ಟೇಟ್ ಕೊಲ್ರಾಶಸ್ ಲಾ ಆಫ್ ಇಂಡಿಪೆಂಡೆಂಟ್ ಮೈಗ್ರೇಷನ್ ಆಫ್ ಅಯಾನ್ಸ್. This is very fixed question from electrochemistry chapter. Kohlrash's law nodre. The law states that Kohlrash's law of independent migration of ion. Andre the law states that the conductivity at infinite dilution. The conductivity at infinite dilution of an electrolyte is the sum of individual contribution of both cations and anions. Cations and anions is called as Kohlrash's law. About Kohlrash's law and problems based on Kohlrash's law, I have already made a video. You just watch that. You will get the answer for problems based on Kohlrash's law. Statement hang beribek nodri. The conductivity at infinite solution of an electrolyte is the sum of individual contribution of molar conductivity of cations and anions is nothing but Kohlrash's law. ಇದ್ರದ್ದು ಅಪ್ಲಿಕೇಶನ್ ಕೇಳಿದಾರ. ಇದ್ರದ್ದು ಅಪ್ಲಿಕೇಶನ್ ನೆನ್ಪಿಟ್ಕೊಳಕ್ ಬೇಕ್ರಿ. The main applications are it helps to calculate limiting molar conductivity. Limiting molar conductivity is nothing but lambda naught m. It helps to calculate limiting molar conductivity of specially weak electrolytes. It helps to calculate limiting molar conductivity of weak electrolytes, and it helps to calculate
It helps to calculate a degree of dissociation. Degree of dissociation. Degree of dissociation is denoted as alpha. Alpha is calculated by the formula lambda m divided by lambda naught m. Okay. It helps to calculate solubility of sparingly soluble salts. It helps to calculate solubility of sparingly soluble salts. Sparingly soluble salts. ಇದರೊಳಗೆ ಆದರೆ ನೀವು ಯಾವುದಾದರೂ ಒಂದೆರಡು ಅಪ್ಲಿಕೇಶನ್ಸ್ ಅನ್ನ ಬರೀಬಹುದು. ಓಕೆ, this is very much important question for your upcoming theory exams. Next question ನೋಡ್ರಿ. State Faraday's first law of electrolysis and write its mathematical form and state Faraday's second law. ಇದರೊಳಗಿಂದ ಯಾವುದಾದರೂ ಒಂದು ಕ್ವಶನ್ ಬರುತ್ತದೆ. ಫಸ್ಟ್ ಒನ್ ನೋಡೋಣ್ರಿ. Faraday's first law ಏನ್ ಹೇಳ್ತದ? Faraday's first law of electrolysis. Faraday's first law of electrolysis. So here the law states that the amount of substance deposited or liberated, the amount of substance deposited or liberated at any electrode, is directly proportional to quantity of electricity supplied. Quantity of electricity supplied. ನಾವು ಎಷ್ಟು ಕರೆಂಟ್ ಅನ್ನ ಸಪ್ಲೈ ಮಾಡ್ತಿರಲ್ಲ ಅಷ್ಟು ಅಮೌಂಟ್ ಡೆಪಾಸಿಟ್ ಆಗ್ತದ. ಮ್ಯಾಥಮೆಟಿಕಲಿ ಇದನ್ನ ಮ್ಯಾಥಮೆಟಿಕಲಿ ಯಾವ ತರ ಬರೀಬಹುದು ನೋಡ್ರಿ. ಮ್ಯಾಥಮೆಟಿಕಲಿ ಇಟ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಆಸ್ the amount of substance deposited or liberated is given as W is directly proportional to quantity of electricity is denoted as Q. So W under amount of substance, Q under quantity of electricity. So it can be written as W is equal to Z into Q. So quantity of electricity is given as the current in a given time it is supplied, where Z is called as electrochemical equivalent. Electrochemical equivalent. So ಈ ಎಲೆಕ್ಟ್ರೋಕೆಮಿಕಲ್ ಇಕ್ವಿವೆಲೆಂಟ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರಪ್ಪ ಅಂತಂದ್ರ Z is equal to E divided by 96,500. ಸೊ ಇಲ್ಲಿ E ಅಂದ್ರೆ ನೆನಪಿರಾಗಬೇಕಾ, where E is called as equivalent weight, right? This formula can be written as W is equal to Z into Q ಅಂದ್ರೆ I into T. ಈ ಮೂರದ್ರೊಳಗೆ ನೀವು ಯಾವ್ದಾದ್ರು ಒಂದ್ ಬರೆದ್ರೆ ಸಾಕು. ಓಕೆ, ಇನ್ನ ಸೆಕೆಂಡ್ ಲಾ ನೋಡ್ರಿ. ನಾ ಬರೀದು ಬೇಡ, ನಾ ಬರೀದಂತಂದ್ರೂ ಇದನ್ನ ಆಗ್ತದೆ. ನಿಮ್ಗೆ ಸ್ಟೇಟ್ಮೆಂಟ್ಸ್ ಗೊತ್ತಿರ್ತಾವ. ನಾ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ತೇನೆ, ನಿಮ್ಗೆ ನೆನಪಿಟ್ಕೋರಿ. ಫ್ಯಾರಡೇ ಸೆಕೆಂಡ್ ಲಾ ನೋಡ್ರಿ, ನಿಮ್ ಕಡೆ ಇರತ್ತದ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರ, ವೆನ್ ಸೇಮ್ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ಈಸ್ ಸಪ್ಲೈಡ್ ಥ್ರೂ ಡಿಫರೆಂಟ್ ಎಲೆಕ್ಟ್ರೋಲೈಟ್ಸ್, ದ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಈಸ್ ಡೆಪಾಸಿಟೆಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಇಕ್ವಿವೆಲೆಂಟ್ ವೇಟ್. ರೈಟ್, ಇಕ್ವಿವೆಲೆಂಟ್ ವೇಟ್ ಮೇಲೆ ಡಿಪೆಂಡ್ ಇರ್ತದೆ. ನಾವು ಒಂದ ಸೇಮ್ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿಯನ್ನ ಬೇರೆ ಬೇರೆ ಎಲೆಕ್ಟ್ರೋಲೈಟ್ ಸಪ್ಲೈ ಮಾಡಿದ್ವಿ ಅಂತ ತಿಳ್ಕೊರಿ, ಇಲ್ಲಿ ಅಮೌಂಟ್ ಡೆಪಾಸಿಟ್ ಆಗೋದು ಅಥವಾ ಲಿಬ್ರೇಟ್ ಆಗೋದು ಎದ್ರ ಮೇಲೆ ಡಿಪೆಂಡ್ ಆಗ್ತದೆ ಅಂದ್ರೆ ಆ ಎಲೆಕ್ಟ್ರೋಲೈಟ್ ಇಕ್ವಿವೆಲೆಂಟ್ ವೇಟ್ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಮ್ಯಾಥಮೆಟಿಕಲಿ ಹೆಂಗ್ ಬರೀಬಹುದು ನೋಡ್ರಿ, W1 divided by E1 is equal to W2 divided by E2 equal to W3 divided by E3, so on, right? And this is the mathematical expression of second law of electrolysis. ನೋಡ್ರಿ, ಸೊ ಈ ತರ ಕ್ವಶನ್ಸ್ ನಿಮ್ಗೆ ಏನಾಗ್ತಾವಪ್ಪ ಅಂದ್ರೆ ಅಪಿಯರ್ ಆಗ್ತಾವ ಫಾರ್ ಯುವರ್ ಫೈನಲ್ ಎಕ್ಸಾಮಿನೇಷನ್. ಈ ನೋಡ್ರಿ, ಮತ್ತೊಂದ್ ಸ್ವಲ್ಪ ಕ್ವಶನ್ಸ್ ಎದ್ರ ಮೇಲೆ ಬರ್ತಾವಪ್ಪ ಅಂತಂದ್ರೆ ದ ಕ್ವಶನ್ಸ್ ಪ್ಯೂರ್ಲಿ ಬೇಸ್ಡ್ ಆನ್ ಫ್ಯೂಯಲ್ ಸೆಲ್ಸ್ ಮತ್ತು ಬ್ಯಾಟ್ರೀಸ್ ಮತ್ತು ಕರೋಷನ್ ಮೇಲೂ ಬರ್ತಾವ. ಸೊ ಅಲ್ಲಿ ನೀವು ಏನೇನು ನೆನ್ಪಿಟ್ಕೊಳ್ಬೇಕಪ್ಪ ಅಂದ್ರೆ ಬ್ಯಾಟ್ರೀಸ್ ಒಳಗಡೆ ಇಂಪಾರ್ಟೆಂಟ್ಲಿ ಸೆಕೆಂಡರಿ ಬ್ಯಾಟ್ರಿಗೆ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿದ ಪ್ರಕಾರ ಲೆಡ್ ಸ್ಟೋರೇಜ್ ಬ್ಯಾಟ್ರಿ ನೆನ್ಪಿಟ್ಕೋರಿ. ಲೆಡ್ ಸ್ಟೋರೇಜ್ ಬ್ಯಾಟ್ರಿದೊಳಗಡೆ ಯೂಸ್ ಮಾಡುವಾಗ ಕ್ಯಾಥೋಡ ಮತ್ತು ಆನೋಡ್ ರಿಯಾಕ್ಷನ್ ಏನಾಗ್ತಾವ ಅದನ್ನ ನೆನ್ಪಿಟ್ಕೊಳಕ್ಬೇಕು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಒನ್. ಆಮೇಲೆ ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ ಸೆಲ್ ಬಗ್ಗೆ ಕಾನ್ಸಂಟ್ರೇಟ್ ಕೊಟ್ಟು ಹೋದ್ರಿ, ಅಲ್ಲಿಯೂ ಎರಡು ರಿಯಾಕ್ಷನ್ ಬರ್ತಾವ, ಕ್ಯಾಥೋಡ ಮತ್ತು ಆನೋಡ. ಅದ್ರ ಜೊತೆಗೆ ಕರೋಷನ್ ಒಳಗಡೆ ರಸ್ಟಿಂಗ್ ಆಫ್ ಐರನ್ ಮೆಕ್ಯಾನಿಸಮ್ ನೆನ್ಪಿಟ್ಕೊಳಕ್ಬೇಕಾ. ಆಮೇಲೆ ಹೌ ಟು ಪ್ರಿವೆಂಟ್ ದ ಕರೋಷನ್ ಅನ್ನುವಂಥ ಮೆಥಡ್ಸ್ ಬರ್ತಾವ, ಮೂರು ಬರ್ತಾವಲ್ಲ, ಅಪ್ಲೈಯಿಂಗ್ ಆಯಿಲ್, ಗ್ರೀಸ್, ಆಮೇಲೆ ಸ್ಯಾಕ್ರಿಫಿಷಿಯಲ್ ಪ್ರೊಟೆಕ್ಷನ್, ಆಮೇಲೆ ರೀ ಗ್ಯಾಲ್ವನೈಜೇಷನ್, ಟಿನ್ನೇಷನ್, ಈ ತರ ನೆನಪು ಬರ್ತಾವಲ್ಲ.
ಸೊ ಅಷ್ಟು ನೆನಪಿಟ್ಕೊಂಡ್ರೆ ಸಾಕು, ನಿಮಗೆ ಥಿಯರಿ ಬೇಸ್ಡ್ ಕ್ವಶನ್ಸ್ ಎಲ್ಲಾನು ಎಲೆಕ್ಟ್ರೋಕೆಮಿಸ್ಟ್ರಿ ಮೇಲೆ ಕವರ್ ಆಗ್ತವ. ನೋಡ್ರಿ ಇಲ್ಲಿ ಕ್ವಶನ್ಸ್ ಕೊಡ್ತಾನೆ ನಿಮಗೆ. ಇನ್ನೊಂದು ಯಾವಪ್ಪ ಅಂತಂದ್ರೆ ರಿಯಾಕ್ಷನ್ಸ್ ಆಕರಿಂಗ್ ಅಟ್ ಲೆಡ್ ಸ್ಟೋರೇಜ್ ಬ್ಯಾಟ್ರಿ. ಕ್ಯಾಥೋಡ್ ಮತ್ತು ಆನೋಡ್ ಕಡೆ ಯಾವ ರಿಯಾಕ್ಷನ್ ಆಗ್ತಾವ ಅದನ್ನ ನೆನ್ಪಿಟ್ಕೊಳಕ್ ಬೇಕ್ರಿ, ಇಂಪಾರ್ಟೆಂಟ್ ಒನ್. ಆಮೇಲೆ ಕರೋಷನ್ ಅಂದ್ರೆ ಏನ, ಆಮೇಲೆ ಮೆಕ್ಯಾನಿಸಮ್ ಆಫ್ ರಸ್ಟಿಂಗ್ ಆಫ್ ಐರನ್, ಬರೀ 2 ರಿಯಾಕ್ಷನ್ ಬರ್ತಾವ, ಅದನ್ನ ನೆನ್ಪಿಟ್ಕೊಳಕ್ ಬೇಕ್ರಿ. ನೇಮ್ ಎನಿ 2 ಮೆಥಡ್ ಟು ಪ್ರಿವೆಂಟ್ ಕರೋಷನ್. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಮ್ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್. ಮೊದಲು ಈ ಕ್ವಶನ್ಸ್ ಎಲ್ಲ ಮಾಡ್ರಿ, ಥಿಯರಿ ಬೇಸ್ಡ್ ಕ್ವಶನ್ಸ್. ಪಾರ್ಟ್ ಬಿ ಆಗಿರಬಹುದಾ ಮತ್ತು ಪಾರ್ಟ್ ಸಿ ಆಗಿರಬಹುದಾ. ಈ ಏನ್ ನಾವು ಡಿಸ್ಕಷನ್ ಮಾಡಿದ್ವಲ್ಲ ಈ ಕ್ವಶನ್ ಒಳಗೊಂಡು ಡೆಫಿನೆಟ್ಲಿ ಕ್ವಶನ್ಸ್ ಅಪಿಯರ್ ಆಗ್ತಾವ. ಪ್ರಾಕ್ಟೀಸ್ ದೀಸ್ ಕ್ವಶನ್ಸ್ ಟು ಅಟೆಂಪ್ಟ್ ಆಲ್ ದ ಥಿಯರಿ ಬೇಸ್ಡ್ ಕ್ವಶನ್ ಫ್ರಮ್ ದೀಸ್ ಚಾಪ್ಟರ್ಸ್.